ಬಿ ಜೆ ಪಿಗೆ ಬರೋಣ. ಕಾಂಗ್ರೆಸ್ ಜಾಸ್ತಿದಲ್ಲ, ಬಿ ಜೆ ಪಿ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಸಿಡಿದೆದ್ದಿದ್ರು. ಎರೆಹುಳು ಆಗಬೇಕು ವಿನಃ ನಾಗರ ಹಾವು ಆಗಬಾರದು ಅಂತ ಹೇಳಿದರು. ಅವ್ರು ಹೇಳಿದ್ದು ಪಾಪ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅಲ್ಲೇ ಒಂದು ಕವನ ವಚನ ಬರೆದು ಬಿಟ್ಬಿಟ್ರು. ಇವತ್ತು ಇನ್ನಷ್ಟು ಜನ ರೊಚ್ಚಿಗೆದ್ದು ಬಿಟ್ರು. ರೊಚ್ಚಿಗೆದ್ದಾಗ ನಾವು ಕೂಡ ಹೋಗಿ ಕೇಳಿದ್ವಿ, ರೇಣುಕಾಚಾರ್ಯರು ಹಿಂಗೆ ಹೇಳಿದ್ದಾರೆ ಅಂತ. ರೇಣುಕಾಚಾರ್ಯ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಯಾವ ಥರ ಆಕ್ರೋಶ ಹೊರ ಹಾಕಿದ್ರು ಅಂತಂದರೆ, ಜೊತೆಗೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟರು. ಒಂದು ಬೇಡಿಕೆ ಏನಾಯಿತು ನೋಡೋಣ ಬನ್ನಿ. ಯತ್ನಾಳ್ ವಿರುದ್ಧ ಸಿಡಿದೆದ್ದ ಬಿಜೆಪಿ. ರೆಬಲ್ ನಾಯಕನ ಉಚ್ಚಾಟನೆಗೆ ಪಟ್ಟು. ರಾಜ್ಯ ಬಿಜೆಪಿ ನಾಯಕರ ಕಿತ್ತಾಟ ಜೋರಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಧ್ಯೆ ಟಾಕ್ ವಾರ್ ನಡೆಯುತ್ತಿದೆ. ಇದರ ಮಧ್ಯೆ ರೆಬಲ್ ನಾಯಕರಿಗೆ ಕೌಂಟರ್ ಕೊಡಲು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಸಭೆಯೊಂದು ನಡೆದಿದೆ. ರೇಣುಕಾಚಾರ್ಯ, ರೂಪಾಲಿ ನಾಯಕ್, ಹರ್ತಾಳ್ ಹಾಲಪ್ಪ, ಪೆಳ್ಳೆ ಮುನಿಸ್ವಾಮಪ್ಪ, ಬೆಳ್ಳಿ ಪ್ರಕಾಶ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಪರ ಯತ್ನಾಳ್ ಕೆಲಸ. ಡಿಕೆಶಿ ಸಿದ್ದು ಜೊತೆ ಅಡ್ಜಸ್ಟ್ಮೆಂಟ್. ನಿಮ್ಮ ಬರುಕುಬಾಯಿ, ನಿಮ್ಮ ವಲಸು ನಾಯಿಯಿಂದ 2023 ಭಾರತೀಯ ಜನತಾ ಪಾರ್ಟಿ ಸೋಲಿಗೆ ನೀವೇ ಕಾರಣ. ನೇರವಾಗಿ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತೀವಿ. 2023 ಅಧಿವೇಶನದ ಹೊರಗೆ ಕಾಂಗ್ರೆಸ್ ಏಜೆಂಟ್ರಂತೆ ಮಾತಾಡಿದ್ರಿ. ನಾವು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ. ಅಡ್ಜಸ್ಟ್ಮೆಂಟ್ ಇದ್ದರೆ ನಮ್ಮ ಸಕ್ಕರೆ ಕಾರ್ಖಾನೆಗೆ ಇಟ್ಟು ತೊಂದರೆ ಕೊಡ್ತಿರಲಿಲ್ಲ. ನನ್ನ ಮೇಲೆ 42 ಕೇಸುಗಳನ್ನು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಹಾಕ್ತಿರಲಿಲ್ಲ. ವಿಜೇಂದ್ರ ಮ್ಯಾಗ ಒಂದು ಕೇಸ್ ಹಾಕಿಲ್ಲ. ಯಡಿಯೂರಪ್ಪನವ್ರದ್ದು ಇನ್ನೂ ಎಷ್ಟೋ ಗಂಭೀರ ಪ್ರಕರಣ ಇದ್ರು ಇನ್ನೂ ಮುಚ್ಚಿಟ್ಟಿದ್ರು. ಈಗ ಪ್ರಕರಣಗಳನ್ನು ತೆಗಿಲಕತ್ತಾರ. ಅಂದ್ರೆ ಸ್ವಯಂ ಘೋಷಿತ ಹಿಂದೂ ಹುಲಿ ಯತ್ನಾಳ್. ಲಪಟ್ ನನ್ನ ಮಕ್ಕಳ ಬಗ್ಗೆ ಏನು ಕೇಳಬೇಡಿ. ಹಿಂದೂ ಹುಲಿ ಅಂತೇಳಿ ತಮ್ಮನ್ನು ತಾವೇ ಬೆಂತಟ್ಕೊಂಡು ಸ್ವಯಂ ಘೋಷಿತ ನಾಯಕರಾಗಿ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತೇಳಿ ಮತ್ತೊಂದು ಮುಖವಾಡ, ಅವ್ರ ಗೋಮುಖ ವ್ಯಾಘ್ರ. ಇವತ್ತು ಅನಗತ್ಯವಾಗಿ ಯಡಿಯೂರಪ್ಪನ ಬಗ್ಗೆ, ವಿಜೇಂದ್ರ ಬಗ್ಗೆ, ಈ ನಾಡಿನ ಮಠಾಧೀಶರ ಬಗ್ಗೆ ಮತ್ತು ನಿನ್ನೆ ಸದಾನಂದ ಗೌಡರ ಬಗ್ಗೆ ಭಾಳ ಅಗೌರವ ಮಾತಾಡಿದರೆ ನಾವು ಇದನ್ನು ಸಹಿಸೋಕ್ಕಲ್ಲ. ನೀವು ಇನ್ನು ಮ್ಯಾಗ ಹೇಳಿರ್ತೀನಿ, ಇಂಥ ಲಪುಟ್ ನನ್ನ ಮಕ್ಕಳದು ನಮಗೆ ಕೇಳಬೇಡ್ರಿ. ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರೇ ಮಾನ ಮರ್ಯಾದೆ ಇದ್ದವ್ರದ್ದು ಕೇಳ್ರಿ. ಮೋದಿಗಿಂತ ನೀನು ದೊಡ್ಡ ಮನುಷ್ಯನ. ನಿನ್ನೆ ಒಂದು ಮಾತು ಹೇಳಿದರೆ, ನರೇಂದ್ರ ಮೋದಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಅರೆ, ನರೇಂದ್ರ ಮೋದಿ ದೊಡ್ಡ ಮನುಷ್ಯ ಆಗ್ಬಿಟ್ಟ, ಅವರಿಗೆ ಸೂಚನೆ ಕೊಡ್ತಾರೆ. ಯಾರು ರಾಷ್ಟ್ರೀಯ ಅಧ್ಯಕ್ಷ ಹಾಕರೆ, ಯಾರು ಕಪ್ಪು ಮುಷ್ಟಿಯಲ್ಲಿ ಇರಬಾರ್ದು ಅವರು ಅಂದರೆ JP ನಡ್ಡಾರವ್ರನ್ನ ಪ್ರಶ್ನೆ ಮಾಡ್ತೀರಿ. ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ, ಯಾರ್ದು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನ್ನೇ ಜೈಲಿಗೆ ಕಳಿಸ್ಯಾರ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ. ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳಾರ, ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ನಾ ಪ್ರಧಾನಮಂತ್ರಿಗಳೇ ಆಗ್ರಹ ಮಾಡ್ತೀನಿ, ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿನ ತಕ್ಷಣ ಕಿತ್ತೊಗಿಬೇಕಂತ ಆದೇಶ. ಯತ್ನಾಳ್ರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡ್ತೀವಿ, ದಾವಣಗೆರೆ ದೊಡ್ಡ ಸಮಾವೇಶ ಮಾಡ್ತೀವಿ ಮತ್ತು ಇಂಥರ ಮುಲಾಜಿಲ್ಲ ಪಕ್ಷದ ಉಚ್ಚಾಟನೆ ಮಾಡ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಅವ್ರು ಏನು ಬೇಕಾದ ಮಾಡಲಿ, ನಾ ಏನು ತಲೆ ಕೊಡ್ಸೋಣ. ನಿನ್ನೆ ಒಮ್ಮೆ ಹೇಳಿಬಿಟ್ಟಿನ, ನೀವೇನು ಶಿಫಾರಸು ಮಾಡ್ತೀರಿ ಕೋರ್ ಕಮಿಟಿಗೆ ಏನು ಬೇಕಾದ ಮಾಡ್ಕೊಡಿ, ನಾವು ವಕಫ್ ಹೋರಾಟವನ್ನು ಬಿಡುವುದಿಲ್ಲ. ರಾಜ್ಯ ಬಿಜೆಪಿಗೆ ಸರಿಪಡಿಸಲಾರದಷ್ಟು ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡದಿದ್ದರೆ ಗಾಯ ಮತ್ತಷ್ಟು ದೊಡ್ಡದಾಗೋದು ಪಕ್ಕ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಫಿಕ್ಸ್ ಆಗಿದೆಯಂತೆ. ಅದೇನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರ್ತಾರಾ UT ಖಾದರ್. ಇದು ಬಹುತೇಕ ಕರೆಕ್ಟು. ಖಾದರ್ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡು ದಿನೇಶ್ ಗುಂಡೂರಾವ್ ಅವರು ಸ್ಪೀಕರ್ ಆಗುವ ಸಾಧ್ಯತೆ ಇದೆಯಂತೆ. ದಿನೇಶ್ ಗುಂಡೂರಾವ್ ಇರೋದ್ರಲ್ಲೇ ಒಬ್ಬರು ಬ್ರಾಹ್ಮಣ. ಅವರೇನಾದರೂ ಸ್ಪೀಕರ್ ಆದರೆ ಒಬ್ಬ ಈ ಕಾಂಗ್ರೆಸ್ನಲ್ಲಿ ಏನಂತಾರೆ ಅದಕ್ಕೆ
ಪ್ರಾದೇಶಿಕ ಮತ್ತು ಜಾತಿವಾರು ಲೆಕ್ಕಾಚಾರ ಇರ್ತದೆ. ಒಂದು ಮುಸ್ಲಿಂ ಒಂದು ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಇಷ್ಟು ಕೊಡಬೇಕು, ಒಕ್ಕಲಿಗೆ ಎಷ್ಟು ಕೊಡಬೇಕು, ಲಿಂಗಾಯತಿಗೆ ಇಷ್ಟು ಕೊಡಬೇಕು, ಬ್ರಾಹ್ಮಣ ಎಷ್ಟು ಕೊಡಬೇಕು, ಬೋವಿ ಇಷ್ಟು ಕೊಡಬೇಕು, ಹಿಂದುಳಿದವರಿಗೆ ಎಷ್ಟು ಕೊಡಬೇಕು, ಹೀಗೆಲ್ಲ ಇರುತ್ತೆ. ಆಮೇಲೆ ಈಗ ನೋಡಿ ಅಲ್ಲಿ ಸುಧಾಕರ್ ಅಂತಿದ್ದಾರಲ್ಲ, ದುರ್ಗ ಜಿಲ್ಲೆಯವರು, ಚಿತ್ರದುರ್ಗ ಜಿಲ್ಲೆಯವರು, ಅವರು ಯಾವ ಕಾರಣಕ್ಕಾಗಿತ್ತಂದರೆ ಇದು ಜೈನ್ ಕಾರಣಕ್ಕಾಗಿ. ಹಾಗೆ ಕಾಂಗ್ರೆಸ್ ಅದನ್ನು ಭಾಳ ಸೂಕ್ಷ್ಮವಾಗಿ ನೋಡುತ್ತೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಸ್ಪೀಕರ್ ಆದರೆ ಬ್ರಾಹ್ಮಣ ಕೋಟದಲ್ಲಿ ಯಾರು ಇರೋದು? ಬ್ರಾಹ್ಮಣ ಕೋಟದಲ್ಲಿ ಆರ್ ವಿ ದೇಶಪಾಂಡೆಗೆ ಒಂದು ಚಾನ್ಸ್ ಸಿಗತ್ತಾ ಗೊತ್ತಿಲ್ಲ. ಹಿರಿಯರಿದ್ದಾರೆ, ಕಳೆದ ಬಾರಿ ಕೂಡ ಆಗಿಲ್ಲ ಅವರು. ದೇಶಪಾಂಡೆ ಮೂಲಕ ಕಾರವಾರಕ್ಕೆ ಪ್ರಾತಿನಿಧ್ಯ ಸಿಗತ್ತಾ? ಇನ್ನು ಬಿ ಕೆ ಹರಿಪ್ರಸಾದ್, ನರೇಂದ್ರ ಸ್ವಾಮಿ, ಲಕ್ಷ್ಮಣ ಸವದಿ, ವಿಜಯಾಂತ್ ಕಾಶಪ್ಪನವರ್, ಪುಟ್ಟರಂಗ ಶೆಟ್ಟಿ, ಅಜಯ್ ಸಿಂಗ್, ಕೆ ಎಂ ಶಿವಲಿಂಗೇಗೌಡರು, ಯಾವಾಗ ಅಂತಂದರೆ ಇವರೆಲ್ಲ ಈ ಹೆಸರಿದೆಯಲ್ಲ, ಒಂದು ವೇಳೆ ಸಂಪುಟ 6-7 ಜನರಿಗೆ ಕೊಟ್ಟು ಸೇರಿಸ್ತಾರೆ ಅಂತಂದರೆ ನಾನೇನು ಹೆಸರು ಹೇಳಿದ್ದೀನಿ ಅವರೆಲ್ಲ ಪಕ್ಕ ಸೇರ್ತಾರೆ. ಇಲ್ಲದಿದ್ದರೆ ಎರಡೇ ಆಪ್ಷನ್, ನಾಗೇಂದ್ರ ಮಾತ್ರ, ಉಳಿದಕ್ಕೆಲ್ಲ ಟಾಟಾ ಬಾಯ್ ಬಾಯ್. ನೋಡಿ, ಒತ್ತಡ ಜಾಸ್ತಿ ಆದಾಗ ಈ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಅಂದರೆ ಏನು ಅಂತೇಳಿ ಸಿದ್ದರಾಮಯ್ಯ, ಓಕೆ, ಅಧಿವೇಶನ ಬಳಿಕ ಸಂಪುಟ ಕಸರತ್ತು ಆಗತ್ತಾ ಅಥವಾ ಒಬ್ಬರನ್ನ ಮಾತ್ರ ಸೇರಿಸ್ಕೋತಾರ ಗೊತ್ತಿಲ್ಲ. ಲೆಕ್ಕಾಚಾರ ಹೆಂಗಿದೆ ಅಂತಂದರೆ 2.5 ವರ್ಷ ಆದ ನಂತರ ಬಹುಶಃ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆದಾಗ ಇವರನ್ನೆಲ್ಲ ಬಹುತೇಕ ಒಂದು 60% ಖಾಲಿ ಮಾಡಿ ಮೇನ್ ಇಬ್ಬರನ್ನು ಇಟ್ಕೊಂಡು ಉಳಿದವರನ್ನು ಒಳಗೆ ತಗೊಂಬರುವಂಥ ಪ್ಲ್ಯಾನ್ ಇರ್ಬೋದು. ಆದರೆ ಒಂದು ಹೊಸ ಐಡಿಯಾ ಕೊಟ್ಟಿದ್ದಾರಂತೆ ಸಿದ್ದರಾಮಯ್ಯ, ಇದು ನಿಜವಾಗಿ ಎಲ್ಲ ಪಕ್ಷಗಳು ಪಾಲಿಸಬೇಕು. ಈ ಬಾರಿ ಹಲವು ಸಚಿವರಿಗೆ ಗೇಟ್ ಪಾಸ್ ಫಿಕ್ಸ್ ಆಗಿರ್ಬೋದು. ಸಚಿವರಿಗೆ, ಎಲ್ಲ ಸಚಿವರಿಗೂ ಯಾಕೆ ಸರ್ ನಮ್ಮನ್ನು ತೆಗಿತಾ ಇದ್ದೀರಿ ಅಂತ ಕೇಳ್ತಾರಲ್ವಾ, ಅದಕ್ಕೊಂದು ಕ್ವಶನ್ ಪೇಪರ್ ರೆಡಿ ಮಾಡಿದ್ದಾರಂತೆ ಸಿದ್ದರಾಮಯ್ಯ. ಏನು? ಸಚಿವರಿಗೆ ಪಂಚ ಪ್ರಶ್ನೆ ಹಾಕಿದೆ ಹೈಕಮಾಂಡ್. ಏನು? ಜಿಲ್ಲೆಯಲ್ಲಿ ಎಷ್ಟು KDP ಸಭೆ ನಡೆಸಿದ್ದೀರಿ ಗೊತ್ತಾಗ್ಬಿಡುತ್ತೆ. ಎಲ್ಲ ಇಲ್ಲೇ ಕೂತಿರ್ತವೆ ಬೆಂಗಳೂರಲ್ಲಿ ಅಲ್ವಾ. ನಿಮ್ಮ ಇಲಾಖೆಯಲ್ಲಿ ಏನು ಸುಧಾರಣೆ ಮಾಡಿದ್ದೀರಿ ಹೇಳಪ್ಪ. ಜಿಲ್ಲಾವಾರು ಪ್ರಗತಿ ಪರಿಶೀಲನೆ ಸಭೆ ನಡೆದಿದೆಯಾ? ಎಷ್ಟು ಮಾಡಿದ್ದೀರಿ ಹೇಳಿ. ಬೈ ಎಲೆಕ್ಷನ್ ಮತ್ತು ಲೋಕಲ್ ಎಲೆಕ್ಷನಲ್ಲಿ ನಿಮ್ಮ ಪಾತ್ರ ಏನು? ಅಂದರೆ ನೀವು ಎಷ್ಟು ಲೀಡ್ ತಂದು ಕೊಟ್ರಿ, ಎಷ್ಟು ತಂದು ಕೊಟ್ಟಿಲ್ಲ, ಎಲ್ಲೆಲ್ಲಿ ಓಡಾಡಿದ್ರಿ, ಕೊಡಿ ಉತ್ತರ. ಸರ್ಕಾರದ ಹೆಸರು ಚೆನ್ನಾಗಾಗೋದಕ್ಕೆ ಏನು ಕೆಲಸ ಮಾಡಿದ್ದೀರಿ? ಇದರ ಮಧ್ಯೆ ಯಾರು ಊಹಿಸಿದ ಒಂದು ಬೆಳವಣಿಗೆ ಫಿಕ್ಸ್ ಆಗಿದೆಯಂತೆ. ಅದೇನಪ್ಪ ಅಂತಂದರೆ ಸಿದ್ದರಾಮಯ್ಯ ಸಂಪುಟಕ್ಕೆ ಸೇರ್ತಾರಾ UT ಖಾದರ್. ಇದು ಬಹುತೇಕ ಕರೆಕ್ಟು. ಖಾದರ್ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡು ದಿನೇಶ್ ಗುಂಡೂರಾವ್ ಅವರು ಸ್ಪೀಕರ್ ಆಗುವ ಸಾಧ್ಯತೆ ಇದೆಯಂತೆ. ದಿನೇಶ್ ಗುಂಡೂರಾವ್ ಇರೋದ್ರಲ್ಲೇ ಒಬ್ಬರು ಬ್ರಾಹ್ಮಣ, ಅವರೇನಾದರೂ ಸ್ಪೀಕರ್ ಆದರೆ ಒಬ್ಬ ಈ ಕಾಂಗ್ರೆಸ್ನಲ್ಲಿ ಏನಂತಾರದಕ್ಕೆ ಪ್ರಾದೇಶಿಕ ಮತ್ತು ಜಾತಿವಾರು ಲೆಕ್ಕಾಚಾರ ಇರ್ತದೆ. ಒಂದು ಮುಸ್ಲಿಂ ಒಂದು ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಇಷ್ಟು ಕೊಡಬೇಕು, ಒಕ್ಕಲಿಗೆ ಎಷ್ಟು ಕೊಡಬೇಕು, ಲಿಂಗಾಯತಿಗೆ ಇಷ್ಟು ಕೊಡಬೇಕು, ಬ್ರಾಹ್ಮಣ ಎಷ್ಟು ಕೊಡಬೇಕು, ಬೋವಿ ಇಷ್ಟು ಕೊಡಬೇಕು, ಹಿಂದುಳಿದವರಿಗೆ ಎಷ್ಟು ಕೊಡಬೇಕು, ಹೀಗೆಲ್ಲ ಇರುತ್ತೆ. ಆಮೇಲೆ ಈಗ ನೋಡಿ ಅಲ್ಲಿ ಸುಧಾಕರ್ ಅಂತಿದ್ದಾರಲ್ಲ, ದುರ್ಗ ಜಿಲ್ಲೆಯವರು, ಚಿತ್ರದುರ್ಗ ಜಿಲ್ಲೆಯವರು, ಅವರು ಯಾವ ಕಾರಣಕ್ಕಾಗಿತ್ತಂದರೆ ಇದು ಜೈನ್ ಕಾರಣಕ್ಕಾಗಿ. ಹಾಗೆ ಕಾಂಗ್ರೆಸ್ ಅದನ್ನು ಭಾಳ ಸೂಕ್ಷ್ಮವಾಗಿ ನೋಡುತ್ತೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಸ್ಪೀಕರ್ ಆದರೆ ಬ್ರಾಹ್ಮಣ ಕೋಟದಲ್ಲಿ ಯಾರು ಇರೋದು? ಬ್ರಾಹ್ಮಣ ಕೋಟದಲ್ಲಿ ಆರ್ ವಿ ದೇಶಪಾಂಡೆಗೆ ಒಂದು ಚಾನ್ಸ್ ಸಿಗತ್ತಾ ಗೊತ್ತಿಲ್ಲ. ಹಿರಿಯರಿದ್ದಾರೆ, ಕಳೆದ ಬಾರಿ ಕೂಡ ಆಗಿಲ್ಲ ಅವರು. ದೇಶಪಾಂಡೆ ಮೂಲಕ ಕಾರವಾರಕ್ಕೆ ಪ್ರಾತಿನಿಧ್ಯ ಸಿಗತ್ತಾ? ಇನ್ನು ಬಿ ಕೆ ಹರಿಪ್ರಸಾದ್, ನರೇಂದ್ರ ಸ್ವಾಮಿ, ಲಕ್ಷ್ಮಣ ಸವದಿ, ವಿಜಯಾಂತ್ ಕಾಶಪ್ಪನವರ್, ಪುಟ್ಟರಂಗ ಶೆಟ್ಟಿ, ಅಜಯ್ ಸಿಂಗ್, ಕೆ ಎಂ ಶಿವಲಿಂಗೇಗೌಡರು, ಯಾವಾಗ ಅಂತಂದರೆ ಇವರೆಲ್ಲ ಈ ಹೆಸರಿದೆಯಲ್ಲ, ಒಂದು ವೇಳೆ ಸಂಪುಟ 6-7 ಜನರಿಗೆ ಕೊಟ್ಟು ಸೇರಿಸ್ತಾರೆ ಅಂತಂದರೆ ನಾನೇನು ಹೆಸರು ಹೇಳಿದ್ದೀನಿ ಅವರೆಲ್ಲ ಪಕ್ಕ ಸೇರ್ತಾರೆ. ಇಲ್ಲದಿದ್ದರೆ ಎರಡೇ ಆಪ್ಷನ್, ನಾಗೇಂದ್ರ ಮಾತ್ರ, ಉಳಿದಕ್ಕೆಲ್ಲ ಟಾಟಾ ಬಾಯ್ ಬಾಯ್.